ಫಸ್ಟ್ ಆಫ್ ಆಲ್ ಬ್ಲಡ್ ಪ್ರೆಷರ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಬ್ಲಡ್ ಪ್ರೆಷರ್ ಕಾಯಿಲೆನಾ? ಇಲ್ಲ. ಹೈ ಬ್ಲಡ್ ಪ್ರೆಷರ್ ಕಾಯಿಲೆ. ಅಂದ್ರೆ ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಸೊ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನನಗೆ 120/80 ಸಾಕು. ನಾನು ಏನಾದ್ರು ಓಡ್ತಾ ಇದ್ದೀನಿ, ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದೀನಿ, ತುಂಬಾ ಟೆನ್ಷನ್ ಆಗಿದ್ದೀನಿ, ಅವಾಗ ಏನಾಗುತ್ತೆ, ಆ ಓಡೋದಕ್ಕೆ ಈ ಕಾಫ್ ಮಸಲ್ಸ್ಗೆ ಎಕ್ಸ್ಟ್ರಾ ಬ್ಲಡ್ ಬೇಕು. ಅವಾಗ ಏನ್ ಮಾಡುತ್ತೆ, ಹಾರ್ಟು ಸ್ವಲ್ಪ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೊಂಡು ಬ್ಲಡ್ ಸಪ್ಲೈ ಮಾಡುತ್ತೆ. ನಾವು ನಿನ್ನ ಮೇಲೆ ರೇಗಾಡಿ ನಿನ್ಗೆ ಹೊಡಿಬೇಕು ಅಂತಂದ್ರೆ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಬೇಕು ಅಲ್ವಾ? ಆ ಪ್ರೆಷರ್ನ ನಮ್ಮ ಬಾಡಿ ಏನ್ ಮಾಡುತ್ತೆ, ಸ್ವಲ್ಪ ರೈಸ್ ಮಾಡ್ಕೊಂಡು ಮತ್ತೆ ವಾಪಸ್ ಬರುತ್ತೆ. ಸೊ ಅದ್ರ ಅರ್ಥ ಏನು, ಹೈ ಬ್ಲಡ್ ಪ್ರೆಷರ್ ಅನ್ನೋದು ಒಂದು ರಿಕ್ವೈರ್ಮೆಂಟ್. ನಮ್ಗೆ ಯಾವಾಗ ಬೇಕೋ ಅವಾಗ ಜಾಸ್ತಿ ಆಗುತ್ತೆ, ಬೇಡ ಅಂದಾಗ ಕಮ್ಮಿ ಆಗುತ್ತೆ. ಸೊ ಜಾಸ್ತಿ ಆಗಿರೋದು ಕಡಿಮೆ ಆಗಿಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ಆ ಬ್ಲಡ್ ಪ್ರೆಷರ್ನ ದೇಹ ಕೇಳ್ಕೊಳ್ತಾ ಇದೆ ಅಲ್ವಾ? ಸೊ ಅದು ಹೇಗಾಗುತ್ತೆ ಅಂತ ನೋಡೋಣ. ಸೊ ನಾರ್ಮಲ್ ಆಗಿ ಹೈ ಬ್ಲಡ್ ಪ್ರೆಷರ್ 2 ರೀಸನ್ ಇಂದ ಆಗುತ್ತೆ. ಒಂದು ಹೀಟಿಗೆ ಆಗುತ್ತೆ, ಒಂದು ಕೋಲ್ಡಿಗೆ ಆಗುತ್ತೆ. ಕಾಮನ್ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾರ್ಗಿನಾಗಿ ಪಿತ್ತ ಮತ್ತೆ ಕಫ. ಇನ್ನೊಂದು ರೀಸನ್ ಇದೆ ವಾತ. ಹೀಟ್ ಎಕ್ಸಸ್ ಆದಾಗ ಏನಾಗುತ್ತೆ? ಸೊ ಹೀಟ್ ಯಾವಾಗ ಜಾಸ್ತಿ ಆಗುತ್ತೆ? ನೀವೇನಾದ್ರೂ ತುಂಬಾ ಹೀಟ್ ಆದ ಪದಾರ್ಥ ತಿಂದಾಗ, ಚಿಕನ್ನು, ಎಗ್ಗು, ಓಕೆ, ಮತ್ತೆ ಅವರೆಕಾಳು, ಓಕೆ, ಆರ್ಚ್ ಗ್ರಾಮ್, ಹುರುಳಿಕಾಳು, ಈ ತರ ಪದಾರ್ಥ ತಗೊಂಡಾಗ, ಇಲ್ಲ ಮಸಾಲೆ ಪದಾರ್ಥಗಳು, ಜಿಂಜರು, ಪೆಪ್ಪರು, ಹಸಿ ಶುಂಠಿ, ಓಕೆ, ಈ ತರ ಪದಾರ್ಥಗಳು ತಗೊಂಡಾಗ ಹೀಟ್ ಜಾಸ್ತಿ ಆಗುತ್ತೆ. ಆ ಹೆಚ್ಚಾಗಿರೋ ಹೀಟು 1 ದಿವಸಕ್ಕೆ 2 ದಿವಸಕ್ಕೆ ಮತ್ತೆ ಕಡಿಮೆ ಆಗುತ್ತಲ್ವಾ? ಡೆಫಿನೆಟ್ ಆಗಿ ಆಗುತ್ತೆ. ಸೊ ಹಾಗಾಗಿ ಹೀಟ್ ಹೆಚ್ಚಾಯ್ತು ಆಮೇಲೆ ಕಡಿಮೆ ಆಯ್ತು ಅಂದ್ರೆ ತೊಂದರೆ ಇಲ್ಲ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ಈ ಹೀಟ್ ಹೆಚ್ಚಾಗಿರೋದು ಕಡಿಮೆ ಆಗಲ್ಲ. ಯಾಕೆ ಕಡಿಮೆ ಆಗಲ್ಲ ಅಂದ್ರೆ, ಈ ಹೀಟು ನೀವು ತಗೊಂಡಿರೋ ಹೀಟ್ ಆಹಾರದಿಂದ ಆಗಿರಲ್ಲ, ಇಲ್ಲ ನೀವೇನೋ ಟ್ರಾವೆಲ್ ಮಾಡಿರ್ತೀರ ಅದರಿಂದ ಆಗಿರಲ್ಲ, ಏನೋ ಸ್ಟ್ರೆಸ್ ತಗೊಂಡಿರ್ತೀರ ಅದರಿಂದ ಆಗಿರಲ್ಲ. ಈ ಹೀಟ್ ಯಾಕೆ ಬಂದಿರುತ್ತೆ ನಿಮ್ಮ ದೇಹದಲ್ಲಿ ಅಂದ್ರೆ, ನಿಮ್ಮ ದೇಹದಲ್ಲಿ ಒಂದು ಫ್ಲೂಯಿಡ್ಸ್ ಇರುತ್ತೆ, ದ್ರವ ಪದಾರ್ಥ. ನಿಮ್ಮ ದೇಹದಲ್ಲಿ ಒಂದು ದ್ರವ ಪದಾರ್ಥ ಇರುತ್ತೆ. ಅದೆಲ್ಲಿರುತ್ತೆ ಅಂದ್ರೆ ಮೂಳೆಯಲ್ಲಿ, 2 ಮೂಳೆಗಳ ಮಧ್ಯದಲ್ಲಿ ಇರುತ್ತೆ. ಆ ದ್ರವ ಪದಾರ್ಥ ದೇಹದಲ್ಲಿ ಕಡಿಮೆ ಆದಾಗ ನಿಮ್ಮ ದೇಹದಲ್ಲಿ ಹೀಟ್ ಜಾಸ್ತಿ ಆಗುತ್ತೆ, ಬಿಸಿ ಜಾಸ್ತಿ ಆಗುತ್ತೆ. ಸೊ ಈ ಬಿಸಿ ಕಡಿಮೆ ಆಗಬೇಕು ಅಂತಂದ್ರೆ ಈ ದ್ರವ ಪದಾರ್ಥ ನಿಮ್ಮ ದೇಹದಲ್ಲಿ ಹೆಚ್ಚಾಗಬೇಕು. ಸೊ ಇಲ್ಲಿ ಬಿಸಿ ಜಾಸ್ತಿ ಆಗಿರೋದ್ರಿಂದ BP ಜಾಸ್ತಿ ಆಗಿದೆ. ಈ ಬಿಸಿ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ದೇಹದಲ್ಲಿ ದ್ರವ ಕಡಿಮೆ ಆಯ್ತು. ಈ ದ್ರವ ಅಂದ್ರೆ ಏನು ಅಂತಂದ್ರೆ, ಆಯುರ್ವೇದದಲ್ಲಿ ಇದನ್ನ ಶುಕ್ರ ಅಂತಾರೆ, ಶುಕ್ರಧಾತು. ಮತ್ತೆ ಇದನ್ನ ವೀರ್ಯ ಅಂತಾನು ಅಂತಾರೆ. ಲೇಡೀಸ್ ಅಲ್ಲೂ ಜೆಂಟ್ಸ್ ಅಲ್ಲೂ ಈ ಶುಕ್ರಧಾತು ನಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಲ್ಲಿ ಇರುತ್ತೆ, ಬೋನ್ ಅಲ್ಲಿ ಇರುತ್ತೆ. ಈ ಶುಕ್ರಧಾತು ನಾಳೆ ಬೆಳಿಗ್ಗೆ ಓವರ್ ನೈಟ್ ಕ್ರಿಯೇಟ್ ಆಗಲ್ಲ. ಅದು ಕ್ರಿಯೇಟ್ ಆಗೋದಕ್ಕೆ ನಿಮ್ಮ ದೇಹದಲ್ಲಿ ಅಸ್ಥಿ ಇರಬೇಕು. ಅಸ್ಥಿ ಅಂದ್ರೆ ಬೋನ್ ಮ್ಯಾರೋ. ಆ ಬೋನ್ ಮ್ಯಾರೋ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಮೂಳೆಯಿಂದ. ಮೂಳೆ ಹೇಗೆ ಕ್ರಿಯೇಟ್ ಆಗುತ್ತೆ ನಿಮ್ಮ ದೇಹದಲ್ಲಿ ಅಂದ್ರೆ ಕೊಬ್ಬಿಂದ. ಇದನ್ನ ಮೇಧಸ್ಸು ಅಂತಾರೆ. ಈ ಕೊಬ್ಬು ಎಲ್ಲಿಂದ ಬರುತ್ತೆ ಅಂದ್ರೆ ಮಾಂಸದಿಂದ. ಈ ಮಾಂಸ ಎಲ್ಲಿಂದ ಬರುತ್ತೆ? ರಕ್ತದಿಂದ. ಈ ರಕ್ತ ಎಲ್ಲಿಂದ ಬರುತ್ತೆ? ರಸದಿಂದ, ಊಟದಿಂದ. ಅಂದ್ರೆ ಇದನ್ನ ನಾವು ಸಪ್ತಧಾತುಗಳು ಅಂತೀವಿ. ರಸ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಅಸ್ಥಿ, ಶುಕ್ರ. ಈ ಶುಕ್ರಧಾತು, ಈ ನಿಮ್ಮ ದ್ರವ ಪದಾರ್ಥ ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ಇದ್ದಾಗ ಆ ಒಂದು ಧೈರ್ಯ, ಆ ಉತ್ಸಾಹ ನಿಮ್ಮ ಜೀವನಕ್ಕೆ ಬರುತ್ತೆ. ಸೊ ಇದೇ ದ್ರವ ಪದಾರ್ಥ, ಈ ಶುಕ್ರನೇ ನಿಮ್ಮ ಎಲ್ಲಾ ಕೆಲಸಗಳಿಗೆ ಯೂಸ್ ಆಗುತ್ತೆ. ಸುಮಾರು ಜನ ನೀವು ರಾತ್ರಿ 12-1 ಗಂಟೆ ತನಕ ಮೊಬೈಲ್ ನೋಡ್ತಾ ಇರ್ತೀರಾ, ದಿನ 50-100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಸೊ ಸುಮಾರು ಮಸಾಲೆ ಪದಾರ್ಥ ತಿಂತಾ ಇರ್ತೀರಾ, ಸುಮಾರು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೋತೀರಾ, ಸಿಟ್ಟು ಮಾಡ್ಕೋತೀರಾ. ಇದೆಲ್ಲದಕ್ಕೂ ಎಲ್ಲಿಂದ ಬರುತ್ತೆ ಅಂದ್ರಿಗಿನಾಗಿ ಈ ಶುಕ್ರಧಾತು. ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋ ತರ ಹೇಳೋದ್ರಿಗಿನಾಗಿ ಇದನ್ನ ಇಂಜಿನ್ ಆಯಿಲ್ ಅಂತ ತಿಳ್ಕೊಳ್ಳಿ. ನಿಮ್ಗೆಲ್ಲ ಗೊತ್ತು, ನಿಮ್ಮ ಹತ್ರ ಎಲ್ಲರ ಹತ್ರ 2 ವೀಲರ್ ಇರುತ್ತೆ. ಒಂದು 6 ತಿಂಗಳು ವರ್ಷ ನೀವು ಇಂಜಿನ್ ಆಯಿಲ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಇಂಜಿನ್ ಸೌಂಡ್ ಮಾಡುತ್ತಲ್ವಾ? ಅದೇ ತರ ನಿಮ್ಮ ದೇಹದಲ್ಲಿ ಶುಕ್ರಧಾತು ಕಡಿಮೆ ಆದಾಗ, ಆ ದ್ರವ ಪದಾರ್ಥ ಕಡಿಮೆ ಆದಾಗ, ಆ ಇಂಜಿನ್ ಗಾಡಿ ಹೀಟ್ ಆದಂಗ ನಿಮ್ಮ ದೇಹ ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ನಿಮ್ಗೆ BP ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಉದ್ವೇಗ, ಆತಂಕ. ಎಲ್ಲೋ ಯಾರೋ ಸತ್ತೋಗಿದ್ದಾರೆ ಅಂದ್ರೆ ನಿಮಗೆ ಭಯ ಆಗುತ್ತೆ.
4 ಬೀದಿ ಆಚೆ ಕಡೆ ಯಾರೋ ಜಗಳ ಆಡ್ತಾರೆ ಅಂದ್ರೆ ನಿಮಗೆ ಹಾರ್ಟ್ ಪಲ್ಪಿಟೇಷನ್ ಆಗುತ್ತೆ. ಯಾಕಾಯ್ತು ಅಂದ್ರೆ ನಿಮ್ಮ ದೇಹದಲ್ಲಿ ದ್ರವ ಪದಾರ್ಥ ಕಡಿಮೆ ಆಗಿದೆ. ಇಂಜಿನ್ ಆಯಿಲ್ ಕಡಿಮೆ ಆಗಿರೋದ್ರಿಂದನೇ ಇಂಜಿನ್ ಸೌಂಡ್ ಮಾಡ್ತಿರೋದು. ಸುಮಾರು ಜನ ಈ ಆಂಗ್ಸೈಟಿಗೆ, ಡಿಪ್ರೆಷನ್ಗೆ, ಭಯಕ್ಕೆ 16 ವರ್ಷ ಮೆಡಿಸಿನ್ ತಗೋತಾರೆ. ಆ ಮೆಡಿಸಿನ್ ವರ್ಕ್ ಆಗುತ್ತಾ? ಇಲ್ಲ. ಯಾಕೆ ಅಂದ್ರೆ ನೀವು ತಗೊಳ್ಳೋ ಮೆಡಿಸಿನ್ ಈ ಶುಕ್ರಧಾತನ ಇನ್ಕ್ರೀಸ್ ಮಾಡಲ್ಲ. ಮತ್ತೇನ್ ಮಾಡುತ್ತೆ? ಈ ಒಂದು ಶುಕ್ರಧಾತು ಕಡಿಮೆ ಆಗಿ ಆ ಹೀಟ್ ಕ್ರಿಯೇಟ್ ಆಗುತ್ತಲ್ವಾ, ಆ ಹೀಟ್ ಕ್ರಿಯೇಟ್ ಆಗೋದ್ರಿಂದ ನಿಮ್ಮ ಮನಸ್ಸು ತಳಮಳ ಅನ್ಸುತ್ತೆ, ಉದ್ವೇಗಕ್ಕೆ ಒಳಗಾಗುತ್ತೆ. ಆ ಉದ್ವೇಗನ ಮೈಂಡ್ ಫೀಲ್ ಆಗದಂಗೆ ಒಂದು ಡ್ರೌಸಿ ಆಗಿ ಡಲ್ ಆಗೋ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ಸುಮಾರು ಜನ ಹೇಳ್ತಾರೆ ಕ್ಲಿನಿಕ್ಗೆ ಬಂದ್ಬಿಟ್ಟು, ಸರ್ ಮಾತ್ರೆ ತಗೊಂಡಾಗ ಪರವಾಗಿಲ್ಲ ಸರ್, ಒಂಥರ ಡ್ರೌಸಿ ಆಗಿರುತ್ತೆ, ಮಾತ್ರೆ ಬಿಟ್ರೆ ಮತ್ತೆ ಭಯ ಆಗುತ್ತೆ. ಆ ಭಯ ಮತ್ತೆ ಯಾಕಾಗುತ್ತೆ ಅಂತಂದ್ರೆ ನಿಮ್ಮ ಇಂಜಿನ್ ಸೌಂಡ್ ಮಾಡ್ತಾ ಇರೋದು, ಇಲ್ಲಿ ಸೌಂಡ್ ಆಗ್ತಿರೋದು, ಇಲ್ಲಿ ಶುಕ್ರಧಾತು ಕಡಿಮೆ ಆಗಿದೆ. ಬೋತ್ ಗಂಡಸರಲ್ಲೂ ಮತ್ತು ಹೆಂಗಸರಲ್ಲೂ ಈ ಶುಕ್ರಧಾತು ವೀರ್ಯ ಕಡಿಮೆ ಆಗಿರೋದ್ರಿಂದಾನೇ ಈ BP, ಆಂಗ್ಸೈಟಿ, ಫಿಯರ್ ಎಲ್ಲ ಜಾಸ್ತಿ ಆಗೋದು. ಮತ್ತೇನ್ ಮಾಡೋದು? ಇದರಿಂದ ಆಚೆ ಬರೋದು ಹೇಗೆ? ಸೊ 2 ತರ ನಾವು ಈ ಭಯ, ಆತಂಕ ಮತ್ತು ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಬೋದು. ಒಂದು, ನೀವು ಶ್ರೀಮಂತರಾಗಬೇಕಂದ್ರೆ 2 ದಾರಿ ಇರುತ್ತೆ. ಒಂದು ದುಡಿಮೆ ಜಾಸ್ತಿ ಮಾಡಬೇಕು, ಇನ್ನೊಂದು ಖರ್ಚು ಕಡಿಮೆ ಮಾಡಬೇಕು. ಫಸ್ಟ್ ಖರ್ಚು ಕಡಿಮೆ ಮಾಡೋದು ಹೇಗಂತ ನೋಡೋದ. ಎಲ್ಲಿ ಖರ್ಚಾಗ್ತಿದೆ? ಸೊ ಒಂದು, ನೀವು ಸ್ಟ್ರೆಸ್ ಇಂದ ಖರ್ಚು ಮಾಡ್ತಾ ಇದ್ದೀರಾ, ತುಂಬಾ ಟೆನ್ಷನ್, ಬೇಡವಾಗಿರೋ ವಿಚಾರಕ್ಕೆ. ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಬೇಡವಾಗಿರೋದನ್ನ ಬೇಕಾಗಿಲ್ಲ ಸ್ಟ್ರೆಸ್ ಮಾಡೋದು, ಸುಮ್ಮನೆ ಸ್ಟ್ರೆಸ್ ಆಗೋದು. 2ನೇದು, ತುಂಬಾ ಅಡಿಕ್ಷನ್ಸ್. ಅಡಿಕ್ಷನ್ ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಸಿಗರೇಟ್ ಸೇದೋದು, ಕುಡಿಯೋದು ಅದೊಂದೇ ಅಡಿಕ್ಷನ್ ಅಂತ. ಇಲ್ಲ, ಎಲ್ಲಾ ಅಡಿಕ್ಷನ್ಸ್ ನಿಮ್ಮ ದೇಹದ ಎನರ್ಜಿನ ಖರ್ಚು ಮಾಡಿಸುತ್ತೆ. ಅದು ಸಿಗರೇಟ್ ಆಗಿರ್ಬೋದು, ಪಾನ್ ಪರಾಕ್ ಆಗಿರ್ಬೋದು, ದಿನಕ್ಕೆ 20 ಗಂಟೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡೋದಾಗಿರ್ಬೋದು, ತುಂಬಾ ಮೂವೀಸ್ ನೋಡೋದಾಗಿರ್ಬೋದು, ತುಂಬಾ ಮಾತಾಡೋದು, ನಾನ್ ಸ್ಟಾಪ್ ಮಾತಾಡ್ಕೊಂಡಿರೋದು, ತುಂಬಾ ಟ್ರಾವೆಲ್ ಮಾಡೋದು, ಅದೆಲ್ಲವುದು ಅಡಿಕ್ಷನ್ಸ್. ಅದು ಮಾಡಬಾರ್ದು ಅಂತಲ್ಲ, ಅದು ಮಾಡಿದಾಗ ಎನರ್ಜಿ ಖರ್ಚಾಗುತ್ತೆ. ಸೊ ಆ ಎನರ್ಜಿನ ನಿಮ್ಮ ಹತ್ರ ಇದ್ರೆ ನೀವು ಮಾಡಿ. ಸುಮಾರು ಜನ ನೋಡಿದ್ದೇನೆ, ಮೊಬೈಲ್ ಹಿಡ್ಕೊಳಕ್ಕೆ ಕೈ ನಡುಕ್ತಿರ್ತೈತೆ, ಹಿಂಗ ಆದ್ರೂ ಮೊಬೈಲ್ ಬಿಡಲ್ಲ. ನಾನು ಹೇಳ್ತಿರೋದು ಮುದೇರ್ದಲ್ಲ, 20-25 ವರ್ಷದ ಹುಡುಗ ಹುಡುಗಿದ ಹೇಳ್ತಾ ಇದ್ದೀನಿ. ಕ್ಲಿನಿಕ್ಗೆ ಬರ್ತಾರ, ಹಿಂಗ್ ಕೈ ಅಲ್ಲಾಡ್ತಿರುತ್ತೆ. ಯಾಕೆ ಅಲ್ಲಾಡುತ್ತೆ? ಕೆಳಗಡೆ ಅಸ್ಥಿ, ಮೂಳೆ ವೀಕ್ ಇದೆ, ಸ್ಟ್ರೆಂತ್ ಇಲ್ಲ. ಆ ಸ್ಟ್ರೆಂತ್ ಬಂದ್ರೆ ಮಾತ್ರ ನಿಮ್ಮ ಹತ್ರ ಎನರ್ಜಿ ಇದನ್ನ ಖರ್ಚು ಮಾಡಿ. ಎನರ್ಜಿ ಇಲ್ಲ ಅಂದ್ರೆ ಖರ್ಚು ಮಾಡಬೇಡಿ. ಸೊ ನೀವು ಮಾಡೋ ಎಲ್ಲಾ ಅಡಿಕ್ಷನ್ಸ್ ನಿಮ್ಮ ದೇಹದಿಂದ ಎನರ್ಜಿ ಖರ್ಚು ಮಾಡಿಸ್ತವೆ. ಆದಷ್ಟು ಈ ಅಡಿಕ್ಷನ್ಸ್ ಸ್ಟ್ರೆಸ್ ನ ಕಡಿಮೆ ಮಾಡಿ. ನೆಕ್ಸ್ಟ್ ಖರ್ಚು ಮಾಡೋದು ಎಲ್ಲಿ ಅಂತಂದ್ರೆ, ನನಗೆ ತುಂಬಾ ಬೇಡವಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ತಿನ್ನೋದು. ಮಸಾಲೆ ಪದಾರ್ಥ ನಮ್ಮ ದೇಹಕ್ಕೆ ಬೇಕು. ಎಷ್ಟು ಬೇಕು? ನಮ್ಮಮ್ಮ ಅದನ್ನ ತೊಲೆ ಲೆಕ್ಕದಲ್ಲಿ ತಗೊಳೋರು. ತೊಲೆ ಅಂದ್ರೆ ಏನಾಗಿ 12 ಗ್ರಾಮ್. ಇವಾಗ ನೀವು 1/4 kg, ಅರ್ಧ kg ತಗೋತಾ ಇದ್ದೀರಾ. ಓಕೆ, ಆದಷ್ಟು ಮಸಾಲೆಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ. ನಿಮ್ಮ ನಾಲಿಗೆ ಮೇಲೆ ಟೇಸ್ಟ್ ಬರ್ಡ್ಸ್ ಇರ್ತಾವಲ್ವಾ, ಆ ಟೇಸ್ಟ್ ಬರ್ಡ್ಸ್ ಲೈಫ್ ಸ್ಪ್ಯಾನ್ 5 ದಿವಸ. 5 ದಿವಸ ನೀವು ಏನ್ ಫುಡ್ ಕೊಡ್ತೀರೋ 6ನೇ ದಿವಸ ಅದೇ ಕೇಳುತ್ತೆ ಅದು. ನೀವು 5 ದಿವಸ ಉಪ್ಪು ತಿನ್ಬೇಡಿ, 6ನೇ ದಿವಸ ಉಪ್ಪು ಕೇಳಲ್ಲ ಅದು. ಹಾಗಾಗಿ ಮಸಾಲೆ ಮತ್ತೆ ಹುಳಿ ಮತ್ತೆ ಉಪ್ಪು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರೆ ನಿಮ್ಮ ಇಂಜಿನ್ ಆಯಿಲ್ ಚೆನ್ನಾಗಿರುತ್ತೆ. ಇಲ್ಲ, ನನ್ನ ಗಾಡಿ ನನ್ನ ಹತ್ರ ಇದೆ, ಜೋರಾಗಿ ದಿನ 200-300 ಕಿಲೋಮೀಟರ್ ಹೊಡಿತೀನಿ ಅಂದ್ರೆ ಓಡಿ, ಇಂಜಿನ್ ಆಯಿಲ್ ಖಾಲಿ ಆಗುತ್ತೆ. ಮತ್ತೆ ತುಂಬಾ ಕೆಪಾಸಿಟಿ ಇದೆನಾ, ಡ್ರೈವ್ ಮಾಡು. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಎಲ್ಲರೂ ಖರ್ಚು ಮಾಡೋದಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರೆ ನೀವು. ನಿಮ್ಮ ಹತ್ರ 100 ರೂಪಾಯಿ ಇದ್ರೆ 150 ರೂಪಾಯಿ ಖರ್ಚು ಮಾಡೋಷ್ಟು ಸ್ಕಿಲ್ಸ್ ಇದೆ ನಿಮ್ಮ ಹತ್ರ, ಬಟ್ ಅದನ್ನ ಗಳಿಸೋ ಸ್ಕಿಲ್ಸ್ ಇಲ್ಲ. ಹಾಗಾಗಿ ಇವೆಲ್ಲ ಇದನ್ನ ಕಡಿಮೆ ಮಾಡೋದ್ರಿಂದ ಖರ್ಚು ಕಡಿಮೆ ಮಾಡ್ಬೋದು. ಬಟ್ ದುಡಿಮೆ ಜಾಸ್ತಿ ಮಾಡ್ಬೇಕಂದ್ರೆ ಇದೇ ಸೈಕಲ್ ಅಲ್ಲಿ ಬರ್ಬೇಕು. ನೀವು ತಗೊಂಡಿರೋ ಆಹಾರ ರಸ ಆಗಿ ರಕ್ತ ಆಗಿ ಕನ್ವರ್ಟ್ ಆಗಬೇಕು. ಅದು ಆಗ್ಬೇಕಂದ್ರೆ ನಿಮ್ ಡೈಜೆಷನ್ ಚೆನ್ನಾಗಿರ್ಬೇಕು. ನಿಮ್ ಡೈಜೆಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಏನಾಗಿ, ನಿಮ್ಮ ಸ್ಪ್ಲೀನ್ ಮತ್ತೆ ಸ್ಟಮಕ್, ಪ್ಯಾಂಕ್ರಿಯಸ್ ಚೆನ್ನಾಗಿರ್ಬೇಕು. ಸೊ ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಸ್ ಎಲ್ಲ ಮೆರಿಡಿಯನ್ ಕಾಲಲ್ಲೇ ಬರೋದು. ಸೊ ಹಾಗಾಗಿ ನೀವು ದಿನ ಎಷ್ಟು ಕುತ್ಕೊಂಡು ಎದ್ದಾಳ್ತಿರೋ, ವಾಕ್ ಮಾಡ್ತಿರೋ, ಬೆಂಡ್ ಮಾಡ್ತಿರೋ, ನಿಮ್ಮ ಕಾಲುಗಳನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ತಿರೋ ಅಷ್ಟು ಚೆನ್ನಾಗಿ ನಿಮ್ಗೆ ಡೈಜೆಷನ್ ಆಗುತ್ತೆ, ರಕ್ತ ವೃದ್ಧಿ ಆಗುತ್ತೆ.
ನೆಕ್ಸ್ಟ್ ಮಾಂಸ. ರಕ್ತದಿಂದ ಮಾಂಸ ಕನ್ವರ್ಟ್ ಆಗಬೇಕು ಅಂತಂದ್ರೆಗಿನಾಗಿ ನೀವು ಚಲನೆ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಪ್ಲಸ್ ಏನಾದರೂ ಆ ಮಸಲ್ ಮತ್ತೆ ಮೈಂಡ್ ಯೂಸ್ ಮಾಡಿದಷ್ಟು ಬೆಳೀತವೆ. ಕುಟ್ರಿ, ಬೀಸ್ರಿ, ಎತ್ರಿ, ಇಳಿಸ್ರಿ, ಏನಾದರೂ ಮಾಡಿ. ಬಟ್ ಇದೆ ಅಲ್ವಾ, ಮೂಳೆ, ಅಸ್ಥಿ ಮತ್ತೆ ಕೊಬ್ಬು, ನಿಮ್ಮ ಮಾಂಸ ಮತ್ತು ಕೊಬ್ಬು ಮೂಳೆ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಏನಾಗಿ ನಿಮ್ಮ ದೇಹಕ್ಕೆ ತಂಪು ಬೇಕು. ಒಂದು ಟೊಮೆಟೊ ತಗೊಂಡು ಫ್ರಿಡ್ಜ್ ಅಲ್ಲಿ ಗಟ್ಟಿ ಆಗುತ್ತೆ, ನೀರು ತಗೊಂಡಿಡಿ ಐಸ್ ಆಗುತ್ತೆ. ಏನೇ ಗಟ್ಟಿ ಆಗ್ಬೇಕು ನಿಮ್ ದೇಹದಲ್ಲಿ ಅಂತಂದ್ರೆ ತಂಪು ಬೇಕು. ತಂಪು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಏನಾಗಿ ನಿದ್ದೆ ಮತ್ತು ಮೆಡಿಟೇಷನ್ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿರೋದು, ಏನು ತಲೆ ಕೆಡ್ಸ್ಕೊಂಡಂಗೆ, ಚಿಂತೆ ಇಲ್ದಂಗೆ ಸಂತೆಯಲ್ಲಿ ನಿದ್ದೆ ಅಂತಾರಲ್ಲ ಆ ತರ ನೀವು ಚಿಂತೆ ಇಲ್ದಂಗೆ ಸಂತೆಯಲ್ಲಿ ನಿದ್ದೆ ಮಾಡೋ ತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ. ಇಲ್ಲ ಸರ್ ನಮಗೆ ತುಂಬಾ ಗಡಿಬಿಡಿ, ತುಂಬಾ ಟೆನ್ಷನು, ನೀವೆಷ್ಟು ಟೆನ್ಷನ್ ಮಾಡ್ಕೋತಾರೆ ಹೀಟ್ ಜಾಸ್ತಿ ಆಗುತ್ತೆ, ಮೂಳೆ, ಅಸ್ಥಿ, ಶುಕ್ರ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ರಾತ್ರಿ 10 ಗಂಟೆ ಒಳಗಡೆ ನೀವು ನಿದ್ದೆಗೆ ಹೋಗೋದು ತುಂಬಾ ಅವಶ್ಯಕತೆ. ನೀವು ಇಲ್ಲ ಸರ್ ನಾನು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತೀನಿ, ಇಲ್ಲ, ಮಧ್ಯಾಹ್ನ ಆಕ್ಟಿವಿಟಿಗೆ ಇರೋದು, ನೈಟ್ ನಿದ್ದೆಗೆ ಇರೋದು. ನೀವು ಪ್ರಕೃತಿನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ದೇಹದಲ್ಲಿ ಶುಕ್ರಧಾತು ಡೆವಲಪ್ ಆಗೋದು. ಸೊ ಹಾಗಾಗಿ ನಿಮ್ದು ಏನೇ ಕೆಲಸ ಇದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ಮಾಡ್ಕೊಳ್ಳಿ. ರಾತ್ರಿ 10 ಗಂಟೆ ಮೇಲೆ ನಿಮ್ಮ ದೇಹ ಸಂಪೂರ್ಣವಾಗಿ ನಿಲ್ಲಾಗಬೇಕು, ಝೀರೋಗೆ ಹೋಗ್ಬೇಕು. ನಿಮ್ಮ ತಲೆ, ನಿಮ್ಮ ದೇಹ ಎರಡು ಖಾಲಿ ಇರಬೇಕು. 10 ಗಂಟೆಗೆ ತಲೆ ಖಾಲಿ ಇರ್ಬೇಕಾದ್ರೆ ನಿದ್ದೆಗೆ ಹೋಗ್ಬೇಕು, ಹೊಟ್ಟೆ ಖಾಲಿ ಇರ್ಬೇಕಂದ್ರೆ 8 ಗಂಟೆ ಒಳಗೆ ಊಟ ಮಾಡಿರ್ಬೇಕು. ಇವೆರಡು ಮಾಡಿದಾಗ ದೇಹ ತಂಪಾಗ್ಬಿಟ್ಟು ನಿಮ್ಮ ಮಾಂಸ ಮತ್ತು ಮೂಳೆ ಇರೋದು ಕೊಬ್ಬು ಮತ್ತು ಅಸ್ಥಿ ಮತ್ತೆ ಮೂಳೆ ಆಗುತ್ತೆ. ಸೊ ಮಾಂಸ ಮತ್ತು ಕೊಬ್ಬು ಮೂಳೆಯಾಗಿ ಕನ್ವರ್ಟ್ ಆಗೋದಕ್ಕೆ ತಂಪು ಬೇಕು. ಆ ಅಸ್ಥಿಯಿಂದ ನಿಮ್ಗೆ ಶುಕ್ರ ಜನರೇಟ್ ಆಗುತ್ತೆ. ಇದು ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಎಲ್ಲಾ ಮೂಳೆಗಳಲ್ಲಿ ಸ್ಟೋರ್ ಆಗುತ್ತೆ. ಎಸ್ಪೆಷಲಿ ಇಲ್ಲಿ ಲಂಬರ್ ಮತ್ತೆ ನೀ ಮತ್ತೆ ಈ ತೊಡೆ ಬೋನ್, ಇಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ನಿಮ್ಗೆ ವೀರ್ಯ ಕಮ್ಮಿ ಆಗುತ್ತೋ ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಮತ್ತೆ ಕಾಲಿನ ಶೇಪ್ ಚೇಂಜ್ ಆಗುತ್ತೆ. ನಾವು ಹುಡುಗರು ಇರ್ಬೇಕಾದ್ರೆ ಇದೆಲ್ಲ ಯಾರಿಗೆ ಚೇಂಜ್ ಆಗ್ತಿತ್ತು ಅಂದ್ರೆ 70 ವರ್ಷದ ಮೇಲೆ ಇರೋರಿಗೆ. ಯಾರಿಗಾದ್ರೂ ಸೊಂಟ ನೋವು ಬಂದಿದೆ, ಇಲ್ಲ ಅಂತಂದ್ರೆ ಏನಾಗಿ ಮಂಡಿ ನೋವು ಬಂದಿದೆ, ಮೊಣಕಾಲು ನೋವು ಬಂದಿದೆ ಅಂದ್ರೆ 70 ವರ್ಷದ ಮೇಲೆ ಇರ್ತಾರೆ ಅವರು. ಇವತ್ತು 30-35 ವರ್ಷಕ್ಕೆ ಬೇಡ, 25 ವರ್ಷಕ್ಕೆ ಜನ ಬರ್ತಿದ್ದಾರೆ, ಮಂಡಿ ನೋವಿದೆ ನಮ್ಗೆ, ಮೊಣಕಾಲು ನೋವಿದೆ, ಸೊಂಟ ನೋವಿದೆ ಅಂತ. ಚಿಕ್ಕ ಚಿಕ್ಕ ಹುಡುಗರು ಬರ್ತಾ ಇದೆ. ತುಂಬಾ ವಿಷಾದಕರವಾದ ಸಂಗತಿ ಇದು. ಸೊ ಹಾಗಾಗಿ ಆ ನೋವು ಬರಬಾರ್ದಂದ್ರೆ ನಿಮ್ಮ ಶುಕ್ರಧಾತು ಯಥೇಚ್ಛವಾಗಿ ಸ್ಟೋರ್ ಆಗಿರ್ಬೇಕು. ಅದಕ್ಕೆ ಬಲ ತೋರ್ಸ್ಬೇಕಂದ್ರೆ ಹೆಂಗ್ ತೋರ್ಸಾರ ಹೇಳು, ಹಿಂಗ್ ಬಡಿತಾರೆ ಅಂದ್ರೆ ಅದ್ರ ಅರ್ಥ ನಿನ್ನ ದೇಹ ಮೂಳೆಗಳು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಸ್ಟ್ರಾಂಗ್ ನಿಮ್ಗೆ ದ್ರವ ಪದಾರ್ಥ ಇರುತ್ತೆ. ನೀನ್ 70 kg ಇದೆಯೋ, 100 kg ಇದೆಯೋ, 50 kg ಇದೆಯೋ, ಡಸಂಟ್ ಮ್ಯಾಟರ್. 50 kg ಇರು, ಬಟ್ ಆ 50 kg ನಲ್ಲಿ 25 kg ಮೂಳೆ ಇರಬೇಕು. ಆ ಡೆನ್ಸಿಟಿ, ಆ ಸ್ಟ್ರೆಂತ್, ಆ ಬಲ ಇರಬೇಕು. ಆ ಮೂಳೆಗಳಿಂದನೇ ನಿಮಗೆ ಆ ಶುಕ್ರಧಾತು ಡೆವಲಪ್ ಆಗೋದು. ಆ ಇಂಜಿನ್ ಆಯಿಲ್ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ಹೆಂಗಾದ್ರೆ ರೈಡ್ ಮಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ 80 ವರ್ಷ ಆದ್ರೆ ಹೈ ಬ್ಲಡ್ ಪ್ರೆಷರ್ ಬರಲ್ಲ. ಸೊ ನಿಮ್ಮ ದೇಹದಲ್ಲಿ ಹೀಟ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ. ಸೊ ಒಂದು ಖರ್ಚು ಜಾಸ್ತಿ ಇರುತ್ತೆ, ಎರಡನೇದು ದುಡಿಮೆ ಕಡಿಮೆ ಇರುತ್ತೆ. ಸೊ ನೀವು ತಗೊಳ್ಳೋ ಆಹಾರ, ಯಾವ ಆಹಾರ ತಗೊಂಡ್ರೆ ನಿಮ್ಮ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಯಾವುದು ಹೀಟ್ ಇಂದ ಆಗಿದ್ರೆ ನಿಮ್ಮ ಆಹಾರ ಹೈಬ್ರಿಡ್ ರಹಿತ ಆಗಿರ್ಬೇಕು. ನೀವೇನೇ ತಿನ್ನಿ, ಬೆಂಗಳೂರವರಂತರ ಮುದ್ದೆ ತಿಂತೀವಿ, ಬಿಜಾಪುರದವರಂತರ ರೊಟ್ಟಿ ತಿಂತೀವಿ, ಮಂಗಳೂರವ್ರು ಹೇಳ್ತಾರೆ ನಾವು ಅಕ್ಕಿ ತಿಂತೀವಿ. ಅಕ್ಕಿ, ಗೋಧಿ, ರಾಗಿ, ಜೋಳ ಏನಾದ್ರೂ ತಿನ್ನಿ, ಅದು ಹೈಬ್ರಿಡ್ ಆಗಿರಬಾರ್ದು. ಹೈಬ್ರಿಡ್ ಅಂದ್ರೆ ಏನು ಸರ್? ಸಿಂಪಲ್, ಯಥೇಚ್ಛವಾಗಿ ಪ್ರೊಡ್ಯೂಸ್ ಮಾಡ್ಬೇಕಂತ ಈ ಅಕ್ಕಿ, ಗೋಧಿ, ರಾಗಿ ಎಲ್ಲವೂ 6 ತಿಂಗಳು ಬೆಳೆ, ಅದನ್ನ 3 ತಿಂಗಳಿಗೆ ತಂದು ಕುಂದಿರ್ಸಿದೀವಿ. 3 ತಿಂಗಳಿಗೆ ಬೆಳೆದಿರೋ ಆಹಾರದಲ್ಲಿ ರಸಧಾತು ಕಡಿಮೆ ಇರುತ್ತೆ. ಆ ರಸಧಾತು ಕಡಿಮೆ ಇರೋದ್ರಿಂದ ಅದ್ರ ರುಚಿ ಕಡಿಮೆ ಇರುತ್ತೆ, ಅದ್ರದ್ದು ಬಣ್ಣ ಕಡಿಮೆ ಇರುತ್ತೆ, ಅದ್ರದ್ದು ಒಂದು ಆರೋಮ ಕಡಿಮೆ ಇರ್ತದೆ, ವಾಸನೆ ಕಮ್ಮಿ ಇರುತ್ತೆ. ಅದು ತಿಂದಾದ್ಮೇಲೆ ಶಕ್ತಿನೂ ಕಮ್ಮಿ ಇರುತ್ತೆ. ನೀವು ಹೈಬ್ರಿಡ್ ಅಕ್ಕಿ ತಿಂದ್ರೆ 1-2 ಗಂಟೆ ಮತ್ತೆ ಸುಸ್ತಾಗುತ್ತೆ. ಹೈಬ್ರಿಡ್ ಮುದ್ದೆ ತಿಂದ್ರೆ 2-3 ಗಂಟೆ ಮತ್ತೆ ಹಸುವಾಗುತ್ತೆ. ಅದೇ ನಾವು ನಮ್ಮ ಕಡೆ ಜವಾರಿ ಅಂತೀವಿ, ಕೆಲವರು ನಾಟಿ ಅಂತಾರೆ. ಈ ನಾಟಿ ಇಲ್ಲ ಜವಾರಿ ಆಹಾರ, ದೇಶಿ ತಳಿಯ ಆಹಾರನ ನೀವು ತಗೊಂಡೋದ್ರೆ ಅದರಲ್ಲಿ ಯಥೇಚ್ಛವಾದ ರಸಧಾತು ಇರುತ್ತೆ, ಅದು ರಕ್ತ ಆಗುತ್ತೆ, ಅದ್ರ ಮುಂದೆ ನಿಮಗೆ ಮೂಳೆ ಮತ್ತು ಅಸ್ಥಿ ಆಗುತ್ತೆ. ಸೊ ಹಾಗಾಗಿ ನೀವು ತಗೊಳ್ಳೋ ಆಹಾರ ನಾಟಿ ಇರಬೇಕು. ಕೋಳಿ ತಿಂತೀರಾ, ನಾಟಿ ಕೋಳಿ ತಿನ್ನಿ. ಕುರಿ, ಆಡು ತಿಂತೀರಾ, ಮೇಯ್ಕೊಂಬಂದಿರೋದು ತಿನ್ನಿ, ಈ ಶೆಡ್ಡಲ್ಲಿ ಬೆಳೆಸಿರೋದು ತಿನ್ಬೇಡಿ. ಸೊ ಅದೇ ತರ ಇನ್ನೂ ಸ್ಪೆಸಿಫಿಕ್ ಆಹಾರ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು ಯಾವುದು ಅಂತಂದ್ರೆ ತುಪ್ಪ.
ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ನಾಟಿ ಬೆಲ್ಲ, ಆ ಬೆಲ್ಲನ ಆ ತುಪ್ಪದಲ್ಲಿ ಹತ್ಕೊಂಡ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂತಾ ಬನ್ನಿ. ತುಪ್ಪ ಅನ್ನೋದು ಶುಕ್ರಧಾತು ತರ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅನ್ನೋದು ಫೈನೆಸ್ಟ್ ಎನರ್ಜಿ, ಶುಕ್ರಧಾತು ತರ. ನೀವು ದೇಶಿ ತಳಿ ತುಪ್ಪನ ತಿಂತಾ ಹೋದ್ರೆ ನಿಮ್ಗೆ ದೇಹದಲ್ಲಿ ಶುಕ್ರಧಾತು ಬೆಳೀತಾ ಹೋಗುತ್ತೆ. ತುಪ್ಪ ಮತ್ತು ದೇಶಿ ತಳಿ ಹಾಲು ನೀವೆಲ್ಲ ನೋಡಿರ್ತೀರ ಫಿಲಿಮ್ಸ್ ಅಲ್ಲೆಲ್ಲ, ಫಸ್ಟ್ ನೈಟ್ ಸೀನಲ್ಲಿ ಹಾಲು ತಗೊಂಡು ಹೋಗ್ತಾರೆ. ಯಾಕೆ? ಹಾಲು ಶುಕ್ರಧಾತನ ಇನ್ಕ್ರೀಸ್ ಮಾಡುತ್ತೆ, ಹಾಲು ಮತ್ತೆ ತುಪ್ಪ. ಹಾಗಾಗಿ ನೀವು ಹಾಲು ಮತ್ತೆ ತುಪ್ಪನ ನಿಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಬೆಳೆಸಿ. ಹಂಗಂತೇಳಿ ಪ್ಯಾಕೆಟ್ ಅಲ್ಲಿ ಇರೋದು ತಿನ್ಬೇಡಿ, ಇನ್ನೂ ಸ್ವಲ್ಪ ಶುಕ್ರಧಾತು ಕಮ್ಮಿ ಆಗುತ್ತೆ. ಹಾಗಾಗಿ ಪ್ಯಾಕೆಟ್ ಅಲ್ಲಿ ಇರೋದು ಬೇಡ. ಓಕೆ, ಒಂದು 50 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದು 10 ಕಿಲೋಮೀಟರ್ ದೂರ ಹೋಗಿ ತಂದ್ರೂ ಪರವಾಗಿಲ್ಲ, ನೀವು ದೇಶಿ ತಳಿ ಆಹಾರನ ಬಳಸಿ. ವೆಜಿಟೇರಿಯನ್ ಇರೋರು ತುಪ್ಪ, ಹಾಲನ್ನ ಮತ್ತು ಬೆಣ್ಣೆನ ಯಥೇಚ್ಛವಾಗಿ ಬಳಸಿ. ಪ್ಲಸ್ ನಿಮ್ಮ ದೇಹದಲ್ಲಿ ಮಸಾಲೆ ಪದಾರ್ಥಗಳನ್ನು ಚೂರು ಕಡಿಮೆ ಮಾಡಿ. ಮಸಾಲೆ ಮತ್ತು ಹುಳಿ ಪದಾರ್ಥನ ಅದ್ಭುತವಾಗಿ ವರ್ಕ್ ಆಗುತ್ತೆ.